ಇನ್ನು ಗುಂಡಿ ಮುಚ್ಚಲು 750 ಕೋಟಿ ಬಿಡುಗಡೆ ಮಾಡ್ತೀವಿ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 750 ಕೋಟಿಯಲ್ಲಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಗುಂಡಿ ಇವೆ ಅದನ್ನು ಹುಡುಕಿ ನೀವು ಮುಚ್ಚಬೇಕು. ಇಲ್ಲದೇ ಇದ್ರೆ ಅಧಿಕಾರಿಗಳ ಜೊತೆ ಸಭೆಯಲ್ಲಿ ವಾರ್ನಿಂಗ್ ಮಾಡಿದ್ದಾರೆ. ಯಾರು? ಸಿದ್ದರಾಮಯ್ಯ. ನಾನು 1 ತಿಂಗಳ ನಂತರ ಮೀಟಿಂಗ್ ಮಾಡ್ತೀನಿ, ಮಿಡಲಲ್ಲಿ ಕೂಡ ಮೀಟಿಂಗ್ ಮಾಡ್ತೀನಿ, 15 ದಿನಗಳ ಬಳಿಕ ಕೂಡ ಸಭೆಯನ್ನ ಮಾಡ್ತೀನಿ. ನನಗೆ ಪ್ರತಿಯೊಂದು ಅಪ್ಡೇಟ್ಗಳು ಲಭ್ಯ ಆಗಬೇಕು. 1 ತಿಂಗಳ ಒಳಗಾಗಿ ಎಟ್ ಎನಿ ಕಾಸ್ಟ್ ನೀವು ಮುಚ್ಚಲೇಬೇಕು ಗುಂಡಿಗಳನ್ನು. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಮಾನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಿಗಾಗ್ತಾ ಇದೆ. ದೊಡ್ಡ ದೊಡ್ಡ IT ಕಂಪನಿಗಳ ಸಿಇಒಗಳು ಇವನ್ ಮೋಹನ್ ದಾಸ್ ಪೈಯಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಟ್ವಿಟರ್ಗಳಲ್ಲಿ ಬರೆದುಕೊಳ್ತಾ ಇದ್ದಾರೆ. ಬೆಂಗಳೂರಿನ ಗುಂಡಿಯಿಂದಾಗಿ ನಮಗೆ ಬಹಳ ತೊಂದರೆಗಳಾಗ್ತಾ ಇದೆ. ದಿನನಿತ್ಯದ ವ್ಯಾಪಾರ ವಹಿವಾಟುಗಳು ಆಚೆ ಈಚೆ ಆಗ್ತಾ ಇದೆ. ಎಂಪ್ಲಾಯೀಸ್ಗಳು ಆಫೀಸಿಗೆ ಬರ್ತಾ ಇಲ್ಲ. ಕಾಮನ್ ರೀಸನ್ ಆಗಿಬಿಟ್ಟಿದೆ. ಏನು ಸರ್? ಗುಂಡಿ ಸರ್, ಬರಕ್ಕಾಗಲ್ಲ. ಟ್ರಾಫಿಕ್ ಜಾಮ್. 2 ವೀಲರ್ಗಳು ಇವತ್ತು ಸಂಚಾರವನ್ನು ಮಾಡೋಕ್ಕಾಗ್ತಾ ಇಲ್ಲ. ಇದೇನಾ ಗ್ರೇಟರ್ ಬೆಂಗಳೂರು? ನೋ, ನಾಟ್ ಎಟ್ ಆಲ್. ದಿಸ್ ಇಸ್ ನಾಟ್ ಗ್ರೇಟರ್ ಬೆಂಗಳೂರು. ಇದು ಗುಂಡಿ ಬೆಂಗಳೂರು. ಈ ಗುಂಡಿಯನ್ನು ಮುಚ್ಚಕ್ಕೆ ಇದೀಗ 750 ಕೋಟಿಗೆ ಬಿಡುಗಡೆಯನ್ನ ಮಾಡ್ತಾ ಇದ್ದಾರಂತೆ ಸರ್ಕಾರ. ಅಕ್ಟೋಬರ್ ಎಂಡ್ ಒಳಗಡೆ ಗುಂಡಿಗಳನ್ನ ಎಟ್ ಎನಿ ಕಾಸ್ಟ್ ಮುಚ್ಚಲೇಬೇಕು ಅಂತ ಹೇಳಿದ್ದಾರೆ. ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂತ ಅಧಿಕಾರಿ ಮನಿ ಈಸ್ ಕನ್ಸರ್ನ್ ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 750 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ 1 ತಿಂಗಳಾದ್ಮೇಲೆ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ CS ಅರ್ಬನ್ ಡೆವಲಪ್ಮೆಂಟ್, ಚೀಫ್ ಕಮಿಷನರ್, ಆಲ್ ಕಮಿಷನರ್ಸ್ ಆಫ್ ದಿ 5 ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮನಿ ಈಸ್ ಕನ್ಸರ್ನ್ ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 750 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ 1 ತಿಂಗಳಾದ್ಮೇಲೆ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ CS ಅರ್ಬನ್ ಡೆವಲಪ್ಮೆಂಟ್, ಚೀಫ್ ಕಮಿಷನರ್, ಆಲ್ ಕಮಿಷನರ್ಸ್ ಆಫ್ ದಿ 5 ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ